ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅನ್ನೋ ಜಾಗದಲ್ಲಿ ಎಳ್ಳು ಬೆಲ್ಲ ತಿಂದು ಪಾಸಿಟಿವ್ ಆಗಿ ಮಾತಾಡೋಣ ಅಂತ ನಾನು ಎಷ್ಟೋ ಸಲ ರೀಪ್ಲೇಸ್ ಮಾಡ್ಕೋತೀನಿ ನನಗೆ ನಾನೇ. ಆ್ಯಂಡ್ ನಾನು ನಮ್ಮ ಮನೆಯಲ್ಲಿ ಯಾರಿಗೆ ಎಳ್ಳು ಬೆಲ್ಲ ಕೊಟ್ಟರು ನಾನು ಅದನ್ನೇ ಹೇಳಿ ಕೊಡೋದು, ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿರಿ ಅಂತ. ಐ ಆಮ್ ಪ್ರಿಟಿ ಶ್ಯೂರ್ 100% ನಮ್ಮ ಲೈಫಲ್ಲಿ ನಾವು ಪಾಸಿಟಿವಿಟಿನ ತಂದ್ಕೊಳಕ್ಕೆ ಆಗಲ್ಲ. ಸಮ್ಟೈಮ್ಸ್ ಎಲ್ಲರಿಗೂ ನೆಗೆಟಿವ್ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಅದು ಬಿಕಾಸ್ ಆಫ್ ಪ್ಲ್ಯಾನೆಟ್ಸ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೂರ್ಯ ಗ್ರಹ ಈಗ ಮಕರ ರಾಶಿಗೆ ಬಂದಿರೋದಕ್ಕೆ ನಮಗೆ ಮಕರ ಸಂಕ್ರಾಂತಿ ಅಂತ ಆಗುತ್ತೆ. ಸೊ ಅಲ್ಲಿ ಸೂರ್ಯನ ಎಫೆಕ್ಟ್ ಮೇಲೆ ರಾಶಿಗಳಿಗೆ ಚೇಂಜಸನ್ನು ನೋಡ್ತಾ ಹೋಗ್ತೀವಿ, ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಇದು ನಿಮ್ಮ ದಶ ಭುಕ್ತಿ, ಅಂತರ್ಭುಕ್ತಿ ಅದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಗೆ ಪ್ರೆಸೆಂಟ್ ಯಾವ ದಶೆ ನಡೀತಾ ಇರುತ್ತೆ ಅಂದರೆ, ಈಗ ಸೂರ್ಯ ದಶೆ ನಡೀತಾ ಇದೆಯಾ, ಅದು ಎಲ್ಲ ಮ್ಯಾಟರ್ ಆಗುತ್ತೆ. ಈ ಜಾತಕ ಅಥವಾ ಜ್ಯೋತಿಷ್ಯ ಅನ್ನೋದು ತುಂಬ ವಾಸ್ಟ್ ಸಬ್ಜೆಕ್ಟ್, ಓಕೆನಾ. ಆದರೆ ನಾನು ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಲೈಫ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಓಕೆ, ನಾನಾಗಿರ್ಬೋದು, ದೊಡ್ಡ ದೊಡ್ಡ ಹೀಲರ್ಸ್ ಆಗಿರಬಹುದು, ಅಥವಾ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಆಫ್ ಪ್ಲ್ಯಾನೆಟರಿ ಪೊಸಿಷನ್ಸ್ ಆಗಿರ್ಬೋದು, ಅಥವಾ ಅದ್ರಗಳ ಎಫೆಕ್ಟ್ ಆಗಿರ್ಬೋದು, ಗ್ರಹಣ ಆಗಿರ್ಬೋದು, ಫುಲ್ ಮೂನ್, ನ್ಯೂ ಮೂನ್ ಟೈಮಲ್ಲೆಲ್ಲ ನಮಗೆ ಎಫೆಕ್ಟ್ಗಳನ್ನು ನಾವು ನೋಡ್ತೀವಿ. ಸೊ ನಿಮಗೆ ನಿಮ್ಮ ರಾಶಿ ರಿಲೇಟೆಡ್ ಏನಾದರೂ ಬ್ರಾಸ್ಲೆಟ್ ಬೇಕು, ಅಥವಾ ನಿಮ್ಮ ರಾಶಿಯಲ್ಲಿ ಏನೋ ಒಂದು ಗೊಂದಲ ಇದೆ, ಚೇಂಜಸ್ನ ಮಾಡ್ಕೋಬೇಕು ಅಂದರೆ ನೀವು ಪಾರ್ವತಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ರಾಶಿಗಳದ್ದು ಒಂದು ಪಿಕ್ಚರ್ ಹಾಕ್ತೀನಿ, ನೋಡ್ಕೊಳ್ಳಿ. ಯಾವ ಬ್ರಾಸ್ಲೆಟ್ ಯಾರಿಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದು ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ಎಷ್ಟೋ ಜನಕ್ಕೆ ಅವ್ರ ಬರ್ತ್ ಡೇಟ್ ಗೊತ್ತಿರಲ್ಲ. ಸೊ ಅವರ ಬರ್ತ್ ಸೀರೀಸ್ ಪ್ರಕಾರ ಬ್ರಾಸ್ಲೆಟ್ ತೊಗೊಳಕ್ಕಾಗಿರಲ್ಲ. ಅಂಥವರು ಅವ್ರಿಗೆ ರಾಶಿ ಏನಾದರೂ ಗೊತ್ತಿದ್ದರೆ, ಹೆಸರು ಬಲದ ಮೇಲೆ ರಾಶಿ ಕೊಟ್ಟಿರ್ತಾರೆ ಕೆಲವರಿಗೆ. ಸೊ ಆ ರೀತಿ ಏನಾದರೂ ಹಳೇದು ಏನಾದರೂ ಬರ್ಸಿದ್ರೆ ರಾಶಿ ಮೇಲೆ ಅವರು ಬ್ರಾಸ್ಲೆಟ್ಗಳನ್ನು ಪರ್ಚೇಸ್ ಮಾಡಬಹುದು. ಆರ್ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು, ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕನಾಗಿ ರೀಡಿಂಗ್ ತೊಗೊಳ್ಳಿ, ಇಲ್ಲ ಬ್ರಾಸ್ಲೆಟ್ ತೊಗೊಳ್ಳಿ, ಅಪ್ ಟು ಯು. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಮೆಡಿಟೇಷನ್ ಮಾಡ್ಕೊತ ಇದ್ದರೆ ನಿಮ್ಮ ಲೈಫು ಹೀಲ್ ಆಗ್ತಾ ಬರುತ್ತೆ. ಏನು ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಅಥವಾ ರಿಸ್ಟ್ರಿಕ್ಷನ್ ಇದೆ, ಏನಾದರೂ ಒಂದು ನಾವು ರೆಮಿಡೀಸ್ ಕೊಟ್ಟಿರ್ತೀವಿ. ಕೆಲವರಿಗೆ ಪ್ರಶ್ನಶಾಸ್ತ್ರ ಅಂತ ನೋಡ್ತೀವಿ, ಅದರಲ್ಲಿ ಯಾವುದಾದ್ರೂ ಪ್ಲ್ಯಾನೆಟ್ ತೊಂದರೆ ಕೊಡ್ತಾ ಇದೆ ಅಂದರೆ ಅದಕ್ಕೆ ದಾನಗಳನ್ನು ಹೇಳಿರ್ತೀವಿ, ಇಲ್ಲ ಮಂತ್ರಗಳನ್ನು ಹೇಳಿರ್ತೀವಿ. ಸೊ ಈ ರೀತಿ ಏನಾದರೂ ಒಂದು ರೆಮಿಡಿ ಕೊಟ್ಟಿರ್ತೀವಿ, ಅದು ಯಾವುದೂ ಮಾಡೋಕ್ಕಾಗಲ್ಲ. ದೇವ್ರ ಮನೇಲಿ ಕೂತು ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ಕಾಗಲ್ಲ. ಕೈಯಲ್ಲಿ ಬ್ರಾಸ್ಲೆಟ್ ಹಾಕ್ಕೊಂಡ್ರೆ ಯಾವ್ದಿದು ಬ್ರಾಸ್ಲೆಟ್ ಅಂತ ಕೇಳ್ತಾರೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ 2 ಸೊಲ್ಯೂಷನ್. ಒಂದು ಮೆಡಿಟೇಷನ್ನು ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಇದೆ ಅಂದರೆ ಹೋಪೋನೋಪೋನೋ ಪ್ರೇಯರ್, ಬ್ಯೂಟಿಫುಲ್ ಆದಂತಹ ಪ್ರೇಯರ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಇದನ್ನು ನೀವು ಎಲ್ಲೂ ಕುತ್ಕೋಬೇಕಾಗಿಲ್ಲ, ಮಲ್ಕೋಬೇಕಾಗಿಲ್ಲ, ನಿಂತ್ಕೋಬೇಕಾಗಿಲ್ಲ, ಓಡಾಡ್ಕೊತಾನೆ ನೀವು ಮನೆಯಲ್ಲಿ ಪಾತ್ರೆ ತೊಳಿಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊತಾ ಇದ್ದರೆ ಇದು ಒಂದು ಎಫೆಕ್ಟನ್ನು ಕೊಡುತ್ತೆ. ಓಕೆ, ತುಂಬ ರಿಸ್ಟ್ರಿಕ್ಟೆಡ್ ಇರೋರಿಗೆ ಮಾತ್ರ ಇದು. ಇಲ್ಲ ನಿಮಗೆ ಒಂದು ಫಾರ್ಮ್ಯಾಟಲ್ಲಿ ಮಾಡ್ತೀನಿ, ನೀಟಾಗಿ ನಮ್ಮ ಲೈಫನ್ನು ರೀಸೆಟ್ ಮಾಡ್ಕೋತೀನಿ ಅಂದರೆ ದಯವಿಟ್ಟು ಬೇರೆ ರೆಮಿಡೀಸ್ಗಳನ್ನು ಫಾಲೋ ಮಾಡಿ, ಅದು ಇನ್ನೂ ಎಫೆಕ್ಟಾಗಿ ವರ್ಕ್ ಆಗುತ್ತೆ. ಈಗ ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ರೀಡಿಂಗ್ ಅಂತಲೇ ಹೇಳ್ಬೋದು, ಲೈಫ್ ಆಫ್ಟರ್ ಸಂಕ್ರಾಂತಿ. ಸೊ ನಿಮ್ಮ ಒಂದು ಕಂಪ್ಲೀಟ್ ಎನರ್ಜಿ ರೀಡಿಂಗ್ ಇದು. ಇಲ್ಲಿ 6 ಟಾಪಿಕ್ ಮೇಲೆ ಮಾಡ್ತಾ ಇದ್ದೀನಿ. ಒಂದು ಓವರ್ ಆಲ್ ಲೈಫ್ ಎನರ್ಜಿ ಹೇಗಿರುತ್ತೆ ಅಂತ. ಸೊ ಅದಕ್ಕೊಂದು ಕಾರ್ಡನ್ನು ನಾನು ಪಿಕ್ ಮಾಡ್ತೀನಿ. ಲೈಕ್ ಓವರ್ ಆಲ್ ಎನರ್ಜಿ ನೋಡೋಣ ಹೇಗಿದೆ ಅಂತ. ಇದು ಓವರ್ ಆಲ್ ಎನರ್ಜಿಗೆ. ನೆಕ್ಸ್ಟ್ ನಿಮ್ಮ ಕರಿಯರ್ ಆರ್ ಮನಿ ರಿಲೇಟೆಡ್ ಹೇಗಿದೆ, ಲೆಟ್ಸ್ ಸಿ. ಆ್ಯಂಡ್ ಅದು ಹೊರಗೆ ಬಂತು, ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಪಿಕ್ ದಟ್. ಮೂರನೇ ಟಾಪಿಕ್ಕು ನಿಮ್ಮ ರಿಲೇಷನ್ಶಿಪ್, ಲವ್, ನಿಮ್ಮ ಓವರಾಲ್ ರಿಲೇಷನ್ಶಿಪ್, ಸಂಕ್ರಾಂತಿ ಎಫೆಕ್ಟ್, ಸೂರ್ಯನ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ. ಇನ್ನು ಹೆಲ್ತ್, ಎನರ್ಜಿ, ಪಾಸಿಟಿವಾ, ನೆಗೆಟಿವಾ, ಲೆಟ್ಸ್ ಸಿ. ಮತ್ತು ನಿಮ್ಮ ಸ್ಪಿರಿಚುವಲ್ ಗ್ರೋತ್, ಎಷ್ಟೋ ಜನಕ್ಕೆ ಸ್ಪಿರಿಚುಯಾಲಿಟಿನೇ ಡ್ರಾಪ್ ಔಟ್ ಮಾಡೋಣ ಅನ್ನೋ ಮಟ್ಟಿಗೆ ಹೋಗಿರ್ತಾರೆ. ಸೊ ಅದು ಬಂದಿರಲಿ. ಒಂದು ಅಡ್ವೈಸ್ಗೆ ನಾನು ಯೂನಿಕಾರ್ನ್ನ ಪಿಕ್ ಮಾಡ್ತೀನಿ. ಓಕೆ, ಸೊ ಈ ಕಾರ್ಡ್ಸ್ ಎಲ್ಲ ತೆಗಿತೀನಿ.
ಲಾಸ್ಟಲ್ಲಿ ಒಂದು ಅಡ್ವೈಸನ್ನು ನೋಡೋಣಂತೆ. ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಓವರಾಲ್ ಲೈಫ್ ಎನರ್ಜಿ ಹೇಗಿದೆ ಅಂತ. ವಾವ್, 10 ಆಫ್ ಪೆಂಟಿಕಲ್ಸ್, ಬ್ಯೂಟಿಫುಲ್. ಒಂದು ಉತ್ತಮವಾದ ಸ್ಥಾನಕ್ಕೆ ನೀವು ಹೋಗ್ತೀರಾ, ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಫುಲ್ ಆಫ್ ಅಬಂಡೆನ್ಸ್ ತುಂಬುವಂತಹ ಟೈಮ್ ಬಂದಿದೆ. ನಿಮಗೆ ಈ ಸಂಕ್ರಾಂತಿ ತುಂಬ ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ. ಇದು ಒಂದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಓಕೆ, ಆ್ಯಂಡ್ ಇದು ಟೈಮ್ಲೆಸ್, ಈ ವರ್ಷಕ್ಕೆ ತನಕ ಎಫೆಕ್ಟ್ ಇರುತ್ತೆ ಈ ರೀಡಿಂಗ್. ಹಣಕಾಸಿನ ವಿಚಾರದಲ್ಲಿ ಸ್ಪೆಷಲಿ ತುಂಬ ಒಂದು ಪ್ರಾಬ್ಲಮನ್ನು ನೋಡ್ತಿದ್ರಿ ಅಂತ ಅನಿಸುತ್ತೆ. ಅಲ್ಲೂ ಕೂಡ ಒಂದು ಇಂಪ್ರೂವ್ಮೆಂಟನ್ನು ನೋಡಬಹುದು. ಆ್ಯಂಡ್ ಈ ಒಂದು ಓವರಾಲ್ ಎನರ್ಜಿ ನಿಮ್ಗೇನಿದೆಯಲ್ಲ, ಸಹಾಯ ಮಾಡದೇ ಇರೋರೆಲ್ಲ ಬಂದು ಸಹಾಯ ಮಾಡ್ತಾರೆ ನಿಮಗೆ ಈ ವರ್ಷ. ಓಕೆ, ನಿಮಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿ ಹೋಗಿದ್ರು, ಅಥವಾ ಇವ್ರಿಗೇನು ಸಹಾಯ ಮಾಡ್ಬೇಕು ನಾನು ಅಂತ ಹೇಳಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋದಂಥವ್ರು ಬಂದು ನಿಮಗೆ ಸಹಾಯ ಮಾಡುವಂತಹ ಎನರ್ಜಿ ಇದೆ. ಒಂದು ಬ್ಯೂಟಿಫುಲ್ ಆದಂತಹ ಲೈಫನ್ನು ನೀವು ಕಂಡುಕೊಳ್ತೀರಾ ಈ ವರ್ಷ. ಆ್ಯಂಡ್ ನಿಮಗೆಲ್ಲರೂ ಒಂಥರ ರೆಸ್ಪೆಕ್ಟ್ ಕೊಡ್ತಾರೆ. ನೀವೊಂದು ಪೊಸಿಷನಿಗೆ ಹೋಗೋದು ನೋಡಿ ಅವರು ಹೆಮ್ಮೆ ಪಡ್ತಾರೆ ಅಥವಾ ಆಶ್ಚರ್ಯ ಪಡ್ತಾರೆ. ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳು ಬೀಳುವಂತಹ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ಹುಷಾರಾಗಿರಿ. ಯಾರ ಹತ್ರನೂ ನಿಮ್ಮ ಒಂದು ಸಕ್ಸಸ್ಸನ್ನು ಅಥವಾ ನಿಮ್ಮ ಒಂದು ಕೆಲಸನ ಕಂಪ್ಲೀಟ್ ಆಗದೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಇವಾಗ ಜಾಬ್ ಸಿಕ್ತು ಅಂತ ಅಂದ್ಕೊಳ್ಳಿ, ಅದನ್ನು ಒಂದು ತಿಂಗಳು ಬಿಟ್ಟು ಹೇಳಿ, ಈಗ ಒಂದು ತಿಂಗಳ ಕೆಳಗೆ ನನಗೆ ಜಾಬ್ ಸಿಕ್ಕಿದೆ ಅಂತ. ಅದೇ ತಕ್ಷಣ ಯಾರ ಹತ್ರನೂ ಶೇರ್ ಮಾಡಬೇಡಿ. ಓಕೆ, ಅಂದರೆ ನಿಮಗೆ ಕ್ಲೋಸ್ ಇರೋರ ಜೊತೆ ಶೇರ್ ಮಾಡಿ. ನಿಮ್ಗೆ ಅನಿಸ್ಬೇಕು, ಓಕೆ ಇವ್ರು ನನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳಲ್ಲ ಅಂತ, ಅಂಥವ್ರ ಜೊತೆ ಮಾತ್ರ ಶೇರ್ ಮಾಡಿ. ಅದನ್ನು ಬಿಟ್ಟು ಬೇರೆಯವ್ರ ಜೊತೆ ಶೇರ್ ಮಾಡಿದರೆ ಸ್ವಲ್ಪ ಈವಿಲ್ ಐ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಆ್ಯಂಡ್ ನಿಮ್ಮ ಮನೆಗೆ ಹೊಸ ಫ್ಯಾಮಿಲಿ ಮೆಂಬರ್ ಬರ್ಬೋದು, ಅಥವಾ ಇಲ್ಲಿ ಡಾಗ್ಸ್ ಇರೋದ್ರಿಂದ ಯಾರಾದರೂ ಒಂದು ನಾಯಿ ಮರಿನೋ ಏನಾದರೂ ತರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುವಂತಹ ಚಾನ್ಸಸ್ ಕೂಡ ಹೈ ಇದೆ. ಸೊ ಓವರಾಲ್ ಎನರ್ಜಿ ಆಫ್ಟರ್ ಸಂಕ್ರಾಂತಿ ಈಸ್ ಬ್ಯೂಟಿಫುಲ್. ತುಂಬ ಒಳ್ಳೆ ಚೇಂಜಸನ್ನು ನೀವು ಲೈಫಲ್ಲಿ ನೋಡ್ತೀರ. ಇನ್ನು ಕರಿಯರ್ ಆ್ಯಂಡ್ ಮನಿ ಅಂತ ಬಂದಾಗ, ಕರಿಯರ್ ಅಥವಾ ಮನಿ, ವಾವ್, ಲವರ್ಸ್ ಕಾರ್ಡ್ ಬಂದಿದೆ. ಬ್ಯೂಟಿಫುಲ್. ಇದು ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಲವರ್ ಕಾರ್ಡ್ ಈಸ್ ನಾಟ್ ಓನ್ಲಿ ಫಾರ್ ಲವ್ ಅಂತ ಎಲ್ಲ. ನಾನು ನಿಮಗೆ ಹೇಳಿದೆ, ಈ ಕಾರ್ಡಲ್ಲಿ ಏನಂತ ಹೇಳಿದೆ, ಕೆಲಸದ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅಂತ. ಈಗ ಲವರ್ಸ್ ಕಾರ್ಡ್ ಬಂದಿರೋದು ಒಂಥರ ಹ್ಯಾಪನಿಂಗ್. ನಿಮ್ಮ ಲೈಫಲ್ಲಿ ಎಲ್ಲದೂ ಪಾಸಿಟಿವ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ ನನಗಿಂಥ ಒಂದು ಕೆಲಸ ಸಿಗುತ್ತೆ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ. ಬಿಕಾಸ್ ಅಷ್ಟು ಡೌನ್ಫಾಲ್ ನೋಡಿದ್ದೀರಾ 2025ಅಲ್ಲಿ. ಕೆಲಸದಲ್ಲಿ ಕಷ್ಟ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಕಷ್ಟ ಆಗಿರ್ಬೋದು, ಅದನ್ನು ಫೇಸ್ ಮಾಡಿದ್ದೀರಾ ನೀವು. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಈ ವರ್ಷ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಸಿಗೋದಾಗಿರ್ಬೋದು, ಅಥವಾ ಒಳ್ಳೆಯ ಪೊಸಿಷನ್ ಆಗಿರ್ಬೋದು ಆಫೀಸಲ್ಲಿ, ಅಥವಾ ನಿಮ್ಮ ಕಲೀಗ್ಸ್ಗಳು ಏನು ಕಿರಿಕಿರಿ ಮಾಡ್ತಾ ಇದ್ರಲ್ಲ ಅದು ಕೂಡ ಕಮ್ಮಿ ಆಗುವಂತಹ ಚಾನ್ಸಸ್ ಇದೆ. ಮತ್ತು ಅರ್ನಿಂಗ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಆ್ಯಂಡ್ ಒಳ್ಳೆ ಪ್ಯಾಕೇಜ್, ಒಳ್ಳೆ ಹೈಕು, ಅವರ್ ಇನ್ಕ್ರಿಮೆಂಟ್ ಅಂತ ನೀವೇನಂತೀರ, ಇನ್ಕ್ರಿಮೆಂಟ್ ಆಗಿರ್ಬೋದು, ಲಾಡ್ ಆಫ್ ಥಿಂಗ್ಸ್. ಓಕೆ, ಕರಿಯರಲ್ಲೂ ಎಸ್, ಬ್ಯೂಟಿಫುಲ್ ಆದಂತಹ ಕಾರ್ಡ್ ಬಂದಿದೆ. ಈಗ ಲವ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ನೋಡಿದಾಗ, ಓಕೆ ಲೈಫಲ್ಲಿ ಇನ್ನೊಂದು ಏನು ಗೊತ್ತಾ, ಮೋಸ್ಟ್ ಆಫ್ ದ ಟೈಮ್ ನೀವು ಅಬ್ಸರ್ವ್ ಮಾಡಿ, ಕೆಲವೊಬ್ಬೊಬ್ಬರು ಲೈಫಲ್ಲಿರುತ್ತೆ, ಕೆಲವೊಬ್ಬೊಬ್ಬರು ಲೈಫಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ. ಕೆಲವ್ರ ಲೈಫಲ್ಲಿ ಹೆಂಗಿರುತ್ತೆ ಅಂದರೆ, ದುಡ್ಡಿನ ವಿಚಾರಕ್ಕೆ ಚೆನ್ನಾಗಿದ್ದಾಗ ರಿಲೇಷನ್ಶಿಪ್ ವಿಚಾರ ಕೆಟ್ಟೋಗಿರ್ತಿರುತ್ತೆ. ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ಅವ್ರ ಹತ್ರ ದುಡ್ಡಿರಲ್ಲ. ಇನ್ನು ಕೆಲವರು ಎರಡೂ ಚೆನ್ನಾಗಿಲ್ದಿದ್ರು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿನ ದೇವ್ರು ಕೊಟ್ಟಿರ್ತಾನೆ. ಓಕೆ, ಸೊ ಇಲ್ಲಿ ನಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಪಾಸಿಟಿವ್ ಆಗಿ ಬಂತು. ಬಟ್ ರಿಲೇಷನ್ಶಿಪ್ ಅಂದಾಗ ಹ್ಯಾಂಗ್ ಮ್ಯಾನ್ ಅಂತ ಬಂದಿದೆ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ಅನ್ನೋದೇನಿತ್ತು ಅದು ಕಂಟಿನ್ಯೂ ಆಗುತ್ತೆ ಈ ವರ್ಷ. ಓಕೆ, ಸೊ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹ ರಿಲೇಷನ್ಶಿಪ್ ಇದಾಗಿದೆ. ಎಲ್ಲೋ ಒಂದು ಕಡೆ ನಿಮ್ಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈ ಒಂದು ರಿಲೇಷನ್ಶಿಪ್ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ಅನ್ನೋದು ನಿಮಗೆ ತಿಳಿತಾ ಇಲ್ಲ. ಆ ರೀತಿ ಒಂದು ತಲೆ ಕೆಟ್ಟು ಹೋಗಿದೆ ಅಂತಲೇ ಹೇಳ್ಬಹುದು. ತಲೆ ಒಂಥರ ಚಿತ್ರಾನ್ನ ಮೊಸರನ್ನ ಥರ ಆಗೋಗಿದೆ. ಕ್ಲಾರಿಟಿ ಇಲ್ಲ.
ಈಗೆಲ್ಲ ಮಿಕ್ಸಪ್ ಆಗಿದೆ, ಎಲ್ಲ ಗ್ರೇನ್ಸ್ಗಳು ಅಂದರೆ ಕಾಳುಗಳೆಲ್ಲ ಮಿಕ್ಸಪ್ ಆದಾಗ ನಮಗೆ ತೆಗಿಯೋದಕ್ಕೆ ಎಷ್ಟು ಕಷ್ಟ ಅಲ್ವಾ. ಸೊ ಒಂಥರ ಗಂಟು ಥಾಟ್ಸ್ಗಳಿದೆ. ಆ ಗಂಟನ್ನು ಬಿಚ್ಚೋಕ್ಕೆ ನಿಮಗೆ ಭಾಳ ಟೈಮ್ ಬೇಕಾಗಿದೆ. ಆ್ಯಂಡ್ ಈ ವರ್ಷವೂ ಸ್ವಲ್ಪ ಟೈಮ್ ತೊಗೊಳ್ತಾ ಹೋಗ್ತೀರಾ. ಓಕೆ, ದಯವಿಟ್ಟು ನಾನು ಕೊಡೋ ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂತಹ ರೆಮಿಡೀಸ್ಗಳನ್ನೇ ಮಾಡ್ಕೊಳ್ಳಿ. ಅದೇ ಸಾಕು, ಅದೇ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೊಳ್ಳಿ. ಅದರಲ್ಲಿ ನಿಮಗೆ ಪರ್ಸ್ನಲಾಗಿ ಏನು ರೆಮಿಡೀಸ್ ಬರುತ್ತೆ ಅದನ್ನು ಮಾಡ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಕರ್ಮ ಬೇಸ್ಡ್. ಓಕೆನಾ, ನಾನು ಹೇಳಿದೆ ಅಲ್ವಾ ನಿಮಗೆ, ಕೆಲವೊಬ್ಬೊಬ್ಬರಿಗೆ ಎಲ್ಲದೂ ಚೆನ್ನಾಗಿರುತ್ತೆ ಬಿಕಾಸ್ ಅವ್ರದ್ದು ಒಂಥರ ಎಲ್ಲೋ ಒಂದು ಕಡೆ ಗುಡ್ ಕರ್ಮ ಇರುತ್ತೆ. ಅವರು ಈ ಜನ್ಮದಲ್ಲಿ ತುಂಬ ಕೆಟ್ಟವರಾಗಿರ್ತಾರೆ. ಓಕೆನಾ, ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋದು ನಮ್ಮ ಪರ್ಸ್ಪೆಕ್ಟಿವು, ಬಟ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವರು ಒಳ್ಳೆಯವರೇ ಆಗಿರ್ತಾರೆ. ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅವರು ಏನು ಮಾಡಿದ್ರು ನಮಗೆ ಕೆಟ್ಟದಾಗಿ ಕಾಣ್ತಾ ಇರುತ್ತೆ, ಬಟ್ ಅವ್ರ ಲೈಫ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಅವ್ರ ಪಾಸ್ಟ್ ಲೈಫ್ ಗುಡ್ ಕರ್ಮ ಇರುತ್ತೆ, ಅದು ಅವ್ರನ್ನ ಸಾಗಿಸ್ತಾ ಇರುತ್ತೆ. ಇನ್ನು ಕೆಲವರು ಎಷ್ಟು ಒಳ್ಳೆಯವರು ಇರ್ತಾರೆ, ಅವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಮನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲ ಥರ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಾವು ಇನ್ನೊಬ್ರು ಕರ್ಮದ ಬಗ್ಗೆ ಯೋಚನೆ ಮಾಡೋದು ಬೇಡ. ಅಥವಾ ಇನ್ನೊಬ್ರನ್ನ ನೋಡಿದಾಗ ಇವರೇನಪ್ಪ ಹೀಗಿದ್ರು, ಇಷ್ಟು ಚೆನ್ನಾಗಿದ್ದಾರೆ, ಆಗಿದ್ದಾರೆ, ನೋ, ಜಸ್ಟ್ ಇಗ್ನೋರ್. ನೀವಂತವ್ರು ಯಾರನ್ನೇ ನೋಡಿದ್ರು ಜಸ್ಟ್ ಇಗ್ನೋರ್ ಮಾಡಿ, ನನ್ನ ಲೈಫೇ ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ಇದೆ. ಯಾವುದೇ ಬ್ರೇಕಪ್ ಅಂತಲೂ ನಾನು ಹೇಳೋದಿಲ್ಲ. ನೋಡೋಣ, ಯೂನಿಕಾರ್ನಲ್ಲಿ ಓವರಾಲ್ ಮೆಸೇಜಲ್ಲಿ ಏನು ಬರುತ್ತೆ ಅದನ್ನು ಕೂಡ ರೀಡ್ ಮಾಡೋಣಂತೆ. ಬಟ್ ಇಲ್ಲಿ ಈ ಥರ ಬ್ರೇಕಪ್ ಅನ್ಸಲ್ಲ, ಇದೊಂಥರ ಅಡ್ಡುಗೋಣೆ ಮೇಲೆ ದೀಪ ಇಟ್ಟಂತಹ ಕಾರ್ಡ್ ಅಂತ ಹೇಳಬಹುದು. ಓಕೆ, ಇನ್ನು ಹೆಲ್ತ್ ಆ್ಯಂಡ್ ಎನರ್ಜಿ ಅಂತ ಬಂದಾಗ ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ನನ್ನ ವ್ಯೂವರ್ಸ್ ಏನು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ತುಂಬ ಸ್ಟ್ರಾಂಗ್ ಪರ್ಸನ್, ತುಂಬ ಮೆಂಟಲಿ ಸ್ಟ್ರಾಂಗ್. ನೀವು ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನೀವು ಅದನ್ನು ದಾಟ್ಕೊಂಡು ಮುಂದಕ್ಕೆ ಬಂದಿದ್ದೀರಾ ಇಲ್ಲಿ ತನಕ. ತುಂಬ ಬ್ಯೂಟಿಫುಲ್ ಆದಂತಹ ಕಾರ್ಡು ಕ್ವೀನ್ ಆಫ್ ಪೆಂಟಿಕಲ್ಸ್. ಯಾಕೆ ಅಂದರೆ ಇನ್ನೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಗೀವರ್, ಕೊಡೋವಂಥವ್ರು ನೀವು. ಈಗ ರಾಣಿ, ಒಂದು ಅರಮನೆಯಲ್ಲಿ ರಾಣಿ ಇದ್ದಾಳೆ ಅಂದರೆ ಅವಳು ದಾನ ಮಾಡ್ತಾಳೆ ಹೊರತು ಯಾರಿಂದನೂ ಬೇಡಿ ಪಡ್ಕೊಳ್ಳಲ್ಲ. ಸೊ ನೀವು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನೀವು ಅಷ್ಟೇ ಎಲ್ಲ ಕೊಡೋದು ಜಾಸ್ತಿ, ನೀವು ಹೆಲ್ಪ್ ಮಾಡೋದು ಜಾಸ್ತಿ. ಸೊ ನಿಮ್ಮ ಹೆಲ್ತ್ ಆ್ಯಂಡ್ ಎನರ್ಜಿ ಅಂತ ಬಂದಾಗ ಯು ಆರ್ ಹೆಲ್ದಿ, ಹೆಲ್ತಿಗೆ ಅಂತ ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ನಿಮ್ಮಲ್ಲಿರುವಂತಹ ಒಂದು ತುಂಬ ಎಲ್ಲರಿಗೂ ಹೆಲ್ಪ್ ಮಾಡುವಂತಹ ನೇಚರು ಏನು ಮಾಡುತ್ತೆ, ಅವ್ರು ಆ ಕಡೆಯಿಂದ ಮೋಸ ಮಾಡಿದಾಗ ನಿಮಗೆ ಹರ್ಟ್ ಆಗುತ್ತೆ. ಸೊ ಮನಸ್ಸಿಗೆ ಗಾಯ ಆದರೆ ಅದು ಮೈಂಡಿಗೂ ಗಾಯ ಮಾಡುತ್ತೆ. ಓಕೆನಾ, ಸೊ ಮನಸ್ಸು ಮೈಂಡು ಎರಡೂ ಗಾಯ ಆದಾಗ ದೇಹಕ್ಕೆ ಗಾಯ ಆಗುತ್ತೆ. ಅಂದರೆ ನಿಮಗೆ BP, ಶುಗರ್ ಇದೆಲ್ಲ ಬರೋದು ನಮ್ಮ ಮನಸ್ಸಿನ ಕಾಯಿಲೆಯಿಂದಾನೇ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್, ಎಲ್ಲ ಟೈಮು ಅಲ್ಲ, ಮೋಸ್ಟ್ ಆಫ್ ದ ಟೈಮ್. ಇನ್ನೊಂದು ಕೆಲವು ಹೆರಿಡಿಟಿ ಕೂಡ ಇರುತ್ತೆ. ಕೆಲವರಿಗೆ ಅವ್ರ ತಂದೆ ತಾಯಿಗೆ ಶುಗರ್ ಇದ್ದರೆ ಅದು ಬರುವಂತಹ ಚಾನ್ಸಸ್ ಇರುತ್ತೆ. ದಟ್ ಈಸ್ ಡಿಫ್ರೆಂಟ್. ಇಲ್ಲಿ ನಿಮ್ಮ ಮನಸ್ಸನ್ನು ಶಾಂತ ರೀತಿಯಿಂದ ಇಟ್ಕೊಳ್ಳಿ. ಈ ವರ್ಷಕ್ಕೆ ಹೆಲ್ತ್ ವಿಚಾರದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಡೆಫಿನೆಟ್ಲಿ ಇದೆ. ಎಲ್ಲೂ ನಿಮಗೇನು ದುಡ್ಡು ಖರ್ಚಾಗಿ ದುಡ್ಡು ಸ್ಪೆಂಡ್ ಆಗುತ್ತೆ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ಕುಂಜಿತ ಪಾದಂ ಶರಣಂ ಈಸ್ ಅ ಬ್ಯೂಟಿಫುಲ್ ಮಂತ್ರ. ಅದು ಕೂಡ ನನ್ನ ಚಾನಲಲ್ಲಿದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಹೆಲ್ತ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿದೆ. ಆ್ಯಂಡ್ ತುಂಬಾ ಸ್ವಿಚ್ ಕೋಡ್ಸ್ ಇದೆ ಅದರಲ್ಲಿ, ಅದನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಳ್ಳಿ. ಓಕೆ, ಇನ್ನು ಸ್ಪಿರಿಚುವಲ್ ಗ್ರೋತ್ ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಕೆಲವರಿಗೆ ಇದೆಲ್ಲ ಆದಂಗೆ ಲೈಫಲ್ಲಿ ಸ್ಪಿರಿಚುಯಾಲಿಟಿ ಕಡೆ ನಂಬಿಕೆ ಕಮ್ಮಿ ಆಗ್ತಾ ಬರುತ್ತೆ. ನಾನು 2 ವರ್ಷ ಮಾಡಿದೆ, 3 ವರ್ಷ ಮಾಡಿದೆ, ಏನು ಚೇಂಜಸ್ ಬಂತು ನನ್ನ ಲೈಫಲ್ಲಿ? ಪಾಪ ಇಲ್ಲಿ ನನಗೆ ಎಷ್ಟು ಡೀಟೇಲಾಗಿ ಕಾಣಿಸ್ತಿದೆ ಅಂದರೆ, ನೀವು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ಓಕೆನಾ, ತುಂಬ ಹಾರ್ಡ್ ವರ್ಕ್ ಮಾಡಿ ನೀವು ಪೂಜೆ ಮಾಡೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಈಗ ಯಾರದೇ ವೀಡಿಯೋಸ್, ನನ್ನ ವೀಡಿಯೋಸ್ ಅಂತಲ್ಲ, ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋ ನೋಡಿದ್ರು ನೀವು ಅದಕ್ಕೆ ಅಂತಲೇ ಒಂದು ಸಮಯ ಮಾಡಿಕೊಂಡು ನೀವು ಆ ರೆಮಿಡಿನ ಮಾಡ್ತೀರಾ. ಅಥವಾ ಎಷ್ಟೋ ಸತಿ ರೆಮಿಡೀಸ್ನ ಮಾಡೋಕ್ಕಾಗದೇ ಇದ್ದಾಗ ಅಯ್ಯೋ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನುವಂತಹ ಥಾಟ್ ಕೂಡ ನಿಮಗೆ ಬಂದು ಬೇಸರ ಆಗುವಂಥ ಚಾನ್ಸಸ್ ಕೂಡ ಇದೆ. ಈ ವರ್ಷ ನಿಮ್ಮ ಸ್ಪಿರಿಚುವಲ್ ಗ್ರೋತಲ್ಲಿ ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ನೀವು ಇನ್ನೊಂದು ಸ್ವಲ್ಪ ನಂಬಿಕೆನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ನೀವು ಇನ್ನೂ ಎಫರ್ಟ್ ಹಾಕಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಅವರೆಷ್ಟು ಎಫರ್ಟಿಂದ ಅದನ್ನು
ಗೋಲನ್ನು ನೆಡ್ತಾ ಇದ್ದಾರೆ ಅಂತ. ಸೊ ಆ ರೀತಿ ನೀವು ಎಫರ್ಟನ್ನು ಹಾಕಬೇಕು. ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬ್ಯೂಟಿಫುಲ್ ಆದಂತಹ ಲೈಫನ್ನು ನೀವು ಲೀಡ್ ಮಾಡಬಹುದು. ಸ್ಪಿರಿಚುಯಾಲಿಟಿ ಇಸ್ ವೆರಿ ಏನಂತ ಹೇಳ್ಬೋದು, ನಿಮ್ಮನ್ನು ಒಂದು ಲೆವೆಲ್ಲಿಗೆ ತೊಗೊಂಡು ಹೋಗುತ್ತೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದು ಶಾಂತ ರೀತಿಯಿಂದ ವರ್ತಿಸೋದಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಅಬಂಡೆಂಟ್ ಆಗಿರೋದಾಗಿರ್ಬೋದು. ಕಷ್ಟಗಳು ಬರುತ್ತೆ, ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತೆ. ಓಕೆ, ಸೊ ಅದನ್ನು ಎದುರಿಸುವಂತಹ ಧೈರ್ಯ ಕೊಡೋದು ಸ್ಪಿರಿಚುಯಾಲಿಟಿ. ಓಕೆ, ಬಟ್ ಆದರೆ ತುಂಬ ನಂಬಿಕೆ ಇರಬೇಕು, ತುಂಬ ಗಟ್ಟಿಯಾಗಿ ಭಗವಂತನನ್ನು ನೀವು ಹಿಡಿಬೇಕು. ಇಲ್ಲ, ಭಗವಂತ ನನ್ನ ಜೊತೆಗಿದ್ದಾನೆ, ಮೇ ಬಿ ಇರಬಹುದು, ಏನೋ ಹಳೇದು ಕರ್ಮಕ್ಕೆ ಹಿಂಗೆ ಆಗ್ತಿರ್ಬೋದು, ಬಟ್ ನಾಳೆ ಸರಿ ಹೋಗೇ ಆಗುತ್ತೆ. ಓಕೆ, ಆ ನಂಬಿಕೆ ನಿಮ್ಮಲ್ಲಿ ಇರಲಿ. ಒಂದು ಅಡ್ವೈಸ್, ಓಕೆ, ಈ ಒಂದು ಲೈಫ್ ರೀಸೆಟ್ಟಲ್ಲಿ ಒಂದು ಅಡ್ವೈಸ್ ಅಂತ ನೋಡೋದಾದರೆ, ಒಂದು ಕಾರ್ಡ್ ಪಿಕ್ ಮಾಡ್ತೀನಿ ನಾನು. ಬರ್ತ್ ಅನ್ನುವಂತಹ ಕಾರ್ಡ್ ಬಂದಿದೆ, ಯೂನಿಕಾರ್ನ್ಸು. ಬಿ ರೆಸೆಪ್ಟಿವ್ ಟು ಅ ನ್ಯೂ ಐಡಿಯಾ, ಚೈಲ್ಡ್ ಆರ್ ಸಿಚುವೇಶನ್ ಅಂತ ಇದೆ. ರೆಸೆಪ್ಟಿವ್ ಅಂತ ಅಂದಾಗ ಕೇಳಿಸ್ಕೊಳ್ಳೋದು. ಓಕೆನಾ, ಹೊಸದಾಗಿ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಿದೆ ಅಥವಾ ಏನೋ ಒಂದು ಆಪರ್ಚುನಿಟಿ ಬರ್ತಿದೆ ಅಂತ ಅಂದಾಗ ಅದ್ರ ಕಡೆ ನಿಮ್ಮ ಗಮನ ಇರಲಿ ಸ್ವಲ್ಪ. ಓಕೆ, ಅದೇನು ಜಾಸ್ತಿ ಅದರ, ಈಗ ಯಾರಾದರೂ ಬಂದು ಅಲ್ಲಿ ಯಾವುದೋ ಒಂದು ಆಪರ್ಚುನಿಟಿ ಇದೆ ಅಂತ ಕೆಲಸಕ್ಕೆ ಹೋಗ್ತೀಯಾ ಅಂತ ಕೇಳಿದಾಗ ಇವ್ರೇನು ನನಗೇನು ಒಳ್ಳೆ ಆಪರ್ಚುನಿಟಿ ತಂದು ಕೊಟ್ಟಿರ್ತಾರ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅವ್ರು ಯಾರು ಬಂದು ನಿಮಗೆ ಏನೇ ಹೇಳಿದ್ರು ಅದನ್ನು ಸ್ವಲ್ಪ ಡೀಟೇಲಿಂಗಾಗಿ ನೋಡ್ಕೊಳ್ಳಿ. ಓಕೆ, ಇನ್ನು ಚೈಲ್ಡ್ ಆರ್ ಸಿಚುವೇಶನ್ ಅಂತ ಇದೆ. ಇನ್ ಕೇಸ್ ಯಾರಾದರೂ ನಿಮ್ಮ ಮಕ್ಕಳಿಗೆ ನಿರ್ಲಕ್ಷ್ಯ ಮಾಡಿ ನಿಮ್ಮದು ಓನ್ ಕೆಲಸ ಮಾಡ್ಕೋತಾ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ಇನ್ನು ಯಾರಾದರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅವರಿಗೆ ಒಂದು ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಈ ವರ್ಷ ನಿಮ್ಮ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ಸಿಚುವೇಶನ್ ಅಂತ ಅಂದಾಗ ಐ ವುಡ್ ಕನ್ಸಿಡರ್ ಸಿಚುವೇಷನಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ. ಬರ್ತ್ ಅನ್ನೋ ಕಾರ್ಡ್, ಬರ್ತ್ ಅಂತ ಅಂದರೆ ಏನು, ಹುಟ್ಟು ಅಂದರೆ ಹುಟ್ಟುತ್ತೆ, ಹೊಸ ಮಗು ಹುಟ್ಟುತ್ತೆ ಅಥವಾ ಹೊಸ ಸಿಚುವೇಶನ್ಗಳು ಹುಟ್ಟುತ್ತೆ. ಓಕೆ, ಇಲ್ಲಿ ನೋಡಿ, ನೀವು ಹಾಗೆ ಲಿಂಕ್ ಮಾಡ್ಕೊಳ್ಳಿ. ನಿಮಗೆ ರಿಲೇಷನ್ಶಿಪ್ಪಲ್ಲಿ ಹ್ಯಾಂಗ್ ಮ್ಯಾನ್ ಇದೆ, ತುಂಬ ಕನ್ಫ್ಯೂಷನ್ ಇದೆ. ಸೊ ರೀಬರ್ತ್ ಆಗುವಂತಹ ಚಾನ್ಸಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪು, ಅಥವಾ ಹೊಸ ಪ್ರೀತಿ ಹುಟ್ಟುವಂತಹ ಚಾನ್ಸ್ ಇದೆ, ಅಥವಾ ಹೊಸದಾಗಿ ಮದುವೆ ಆಗುವಂತಹ ಚಾನ್ಸ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ, ನೀವು ನಂಬಿಕೆನೇ ಕಳ್ಕೊಂಡಿದ್ದೀರಾ ಅಂತ ಹೇಳಿದೆ. ಸ್ಪಿರಿಚುಯಾಲಿಟಿಯಲ್ಲಿ ನಂಬಿಕೆ ಕಳ್ಕೊಂಡಿದ್ದೀರಾ ಅಂದರೆ ಡೇ ಬೈ ಡೇ ಎಲ್ಲೋ ಒಂದು ಕಡೆ ನಿಮಗೆ ನಂಬಿಕೆ ಕಮ್ಮಿ ಆಗ್ತಾ ಬರ್ತಿದೆ, ಅಥವಾ ಏನೂ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ, ಏನೂ ಒಂದು ರೆಮಿಡೀಸ್ ಮಾಡ್ಕೊಳ್ಳೋಕೆ ಟೈಮ್ ಆಗ್ತಿಲ್ಲ. ಅದು ನಿಮ್ಮ ಸಿಚುವೇಶನ್ ಆಗಿದ್ದರೆ ರೀಬರ್ತ್ ಹುಟ್ಟುತ್ತೆ, ಮತ್ತೆ ಎಲ್ಲ ಹೊಸದಾಗಿ ಹುಟ್ಟುತ್ತೆ. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಕಾರ್ಡ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಂಕ್ರಾಂತಿ ಅಂತ ಅಂದ್ರೇ ಒಂಥರ ಹೊಸದು, ಫಸ್ಟ್ ಹಬ್ಬ. ಸೊ ಬರ್ತ್ ಈಸ್ ಆಲ್ಸೋ ಫಸ್ಟ್ ಅಲ್ವಾ. ಸೊ ಇದನ್ನೆಲ್ಲ ರೀಕನೆಕ್ಟ್ ಮಾಡಿದರೆ ಒಂದು ಒಳ್ಳೆ ಪಾಸಿಟಿವ್ ರೀಡಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡ್ಕೊಳ್ಳಿ. ಬರ್ತ್ ಅಂತ ಕಮೆಂಟ್ ಮಾಡಿ, ಅಥವಾ ನ್ಯೂ ಬಿಗಿನಿಂಗ್ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರೀವಿಯಸ್ಲಿ ಯಾವುದಾದ್ರೂ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಓಕೆ, ಕಾಮೆಂಟ್ ಮಾಡೋದು ಮರಿಬೇಡಿ, ಎನರ್ಜಿನ ಕ್ಲೇಮ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.